ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಪಾಟಲ್ಲೇ ಆಗಿರುವಂಥ ಮಂಗರವಳ್ಳಿ ಅಥವಾ ಸಂದು ಬಳ್ಳಿ ಅಂತ ಏನು ಕರಿತೀವಿ, ಈ ಬಳ್ಳಿಯನ್ನು ಉಪಯೋಗಿಸಿ ಹೇಗೆ ಚಟ್ನಿಯನ್ನು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಹಸಿಮೆಣಸನ್ನು ಕೂಡ ಉಪಯೋಗಿಸ್ತಾ ಇದ್ದೇನೆ. ಹೆಚ್ಚಿನ ಜನರಿಗೆ ತಿಳಿದಿರುತ್ತೆ ಈ ಮಂಗರವಳ್ಳಿಯಿಂದ ಏನು ಪ್ರಯೋಜನ ಇದೆ ಅಂತ ಹೇಳಿ. ಮುರಿದ ಮೂಳೆಗಳು ಆದಷ್ಟು ಬೇಗ ಜೋಡಣೆ ಆಗಲಿಕ್ಕೆ ಇದು ಸಹಾಯಕ ಆಗಿದೆ. ಹಾಗೆಯೇ ಸಂದು ನೋವು, ಕೀಲು ನೋವುಗಳ ಉಪಶಮನಕ್ಕೂ ಕೂಡ ಇದನ್ನು ಬಳಸ್ತಾರೆ. ಜೊತೆಗೆ ಈ ಮೂಳೆಗಳ ಬಲವರ್ಧನೆಗೆ ಕೂಡ ಇದು ಸಹಕಾರಿಯಾಗಿದೆ. ನೀವೇನಾದರೂ ಫಸ್ಟ್ ಟೈಮ್ ಇದನ್ನು ಉಪಯೋಗಿಸ್ತಾ ಇದ್ದರೆ ಇದನ್ನು ಸ್ವಚ್ಛಗೊಳಿಸುವಾಗ ನೆನಪಿಂದ ಕೈಗೆ ಎಣ್ಣೆಯನ್ನು ಹಚ್ಕೊಳ್ಳಿ. ಇಲ್ಲಾಂದರೆ ಕೈ ತುರಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ನಾನು ಸೆಕೆಂಡ್ ಟೈಮ್ ಬಳಸ್ತಾ ಇರೋದನ್ನು ವಿಡಿಯೋ ಮಾಡ್ತಾ ಇದ್ದೇನೆ. ಮೊದಲ ಬಾರಿಗೆ ನಾನು ಉಪಯೋಗಿಸುವಾಗ ಖಾಲಿ ಕೈಯಲ್ಲೇ ಇದನ್ನು ಕ್ಲೀನ್ ಮಾಡಿ ಕೈಯೆಲ್ಲ ತುರಿಕೆ ಶುರುವಾಗಿತ್ತು. ಹಾಗೆ ತಿನ್ನುವಾಗಲೂ ಸ್ವಲ್ಪ ಭಯ ಆಗಿತ್ತು. ಬಟ್ ನಾನು ಕೇರಳದ ಒಬ್ಬರು ಆಂಟಿಯ ಸಲಹೆ ಮೇರೆಗೆ ಈ ಗಿಡಗಳನ್ನು ಬೆಳೆಸಿದ್ದೆ. ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದರು, ತಿನ್ನುವಾಗ ಏನೂ ಕೂಡ ತೊಂದರೆ ಆಗೋದಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆಯೇ ಇದರ ಎಲೆಯನ್ನು ಕೂಡ ಉಪಯೋಗಿಸಬಹುದು ಅಂತ ಹೇಳಿದರು. ಹಾಗೆ ಇದನ್ನು ನಾವು ಬೇಯಿಸಿದಾಗ ತುರಿಕೆ ಅಂಶ ಏನಿದೆ ಅದು ಹೋಗುತ್ತೆ ಅಂತ ಅವರು ನನಗೆ ಧೈರ್ಯವನ್ನು ನೀಡಿದರು. ಆದ ಕಾರಣ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಚಟ್ನಿ ಹಾಗೆ ತಂಬುಳಿಯನ್ನು ಹೇಗೆ ಮಾಡೋದು ಅಂತೇಳಿ ನನಗೆ ತಿಳಿದಿದೆ. ನಾನು ವಿಡಿಯೋದಲ್ಲಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ನಿಮಗೆ ಬೇರೆ ಏನಾದರೂ ರೆಸಿಪಿಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ಹಾಕ್ತೇನೆ. ಇದನ್ನು ನೋಡಿ, ಕ್ಲೀನ್ ಮಾಡುವಾಗ ಎಷ್ಟಾಗಿದೆ ಅಂತೇಳಿ, ಕಟ್ ಮಾಡುವಾಗ ಎಷ್ಟಿತ್ತು ಅಂತೇಳಿ ನೀವು ನೋಡಿದ್ದೀರಾ. ಕ್ಲೀನ್ ಮಾಡಿದ ಮೇಲೆ ಇಷ್ಟೇ ಆಗಿರೋದು. ಸೊ ಎಷ್ಟಿದ್ರೂ ಕೂಡ ನೀವು ಉಪಯೋಗಿಸ್ಬೋದು. ಇದಕ್ಕೆ ನಾನು ಕ್ಲೀನ್ ಮಾಡಿರುವಂತಹ ಮಂಗರವಳ್ಳಿ ಜೊತೆಗೆ ಅದರ ಸೊಪ್ಪನ್ನು ಕೂಡ ಬಳಸಿದ್ದೇನೆ. ನಾನಿಲ್ಲಿ ಹಸಿಮೆಣಸನ್ನು ತಗೊಂಡಿದ್ದೇನೆ, ನೀವು ಬೇಕಾದರೆ ಒಣ ಮೆಣಸನ್ನು ಬಳಸಬಹುದು. ಹಾಗೆಯೇ ನಾನು ಗರ್ಚನ್ ಹುಳಿಯನ್ನು ಉಪಯೋಗಿಸಿದ್ದೇನೆ, ನೀವು ಬೇಕಾದರೆ ಹುಣಸೆ ಹಣ್ಣನ್ನು ತಗೊಳ್ಬಹುದು. ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಮೆಂತ್ಯ, ಕಾಳು ಮೆಣಸು ಹಾಗೆ ಈರುಳ್ಳಿಯನ್ನು ತಗೊಂಡಿದ್ದೇನೆ. ನೀವೇನಾದರೂ ಹುಣಸೆ ಹಣ್ಣನ್ನು ಅಥವಾ ಹುಳಿಯನ್ನು ಬಳಸಲಿಕ್ಕೆ ಮನಸ್ಸಿಲ್ಲ ಅಂದರೆ ಚಟ್ನಿ ರುಬ್ಬಿದ ಮೇಲೆ ಗಟ್ಟಿ ಮೊಸರನ್ನು ಹಾಕಿ ಕೂಡ ಸೇವಿಸಬಹುದು. ಜೀರ್ಣಕ್ರಿಯೆಗೂ ಇದು ತುಂಬಾ ಒಳ್ಳೆಯದು. ನೀವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀರಾ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಆ ಸ್ಟೆಮ್ ಏನಿದೆ ಅಂದರೆ ಮಂಗರವಳ್ಳಿ ಬಳ್ಳಿ ಏನಿದೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಕೆಲವರು ಟೊಮೆಟೊ ಹಾಗೆ ಶುಂಠಿಯನ್ನು ಕೂಡ ಬಳಸ್ತಾರೆ. ನಾನು ಇಲ್ಲಿ ಉಪಯೋಗಿಸಿಲ್ಲ. ನಾನು ಇದರ ಜೊತೆಗೆ ಸ್ವಲ್ಪ ಕಾಯಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಕೆಲವರು ಕಾಯಿ ಸೇರಿಸೋದಿಲ್ಲ. ಇನ್ನು ಕೆಲವರು ಹುಡಿ ಚಟ್ನಿಯನ್ನು ಮಾಡ್ಕೊಳ್ತಾರೆ. ಈ ರೀತಿ ನೀರಾಗಿರುವಂಥ ಚಟ್ನಿ ಎಲ್ಲ ಹುಡಿ ಚಟ್ನಿಯನ್ನು ಮಾಡ್ಕೊಳ್ತಾರೆ. ಇದನ್ನೆಲ್ಲ ನೀವು ನೀಟಾಗಿ ಫ್ರೈ ಮಾಡಿಕೊಂಡು ತಣದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಆಯಿತು. ಮೊಸರನ್ನು ಸೇರಿಸೋದಾದರೆ ಸಪ್ರೇಟಾಗಿ ಸ್ವಲ್ಪ ಒಗ್ಗರಣೆಯನ್ನು ಹಾಕಿ, ಸಾಸಿವೆ ಎಣ್ಣೆಯನ್ನು ಒಗ್ಗರಣೆ ಹಾಕಿ ಇದನ್ನು ಹಾಕಿ ಮೊಸರು ಹಾಕಿ. ಥ್ಯಾಂಕ್ ಯು.